ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಕೂಡಿದಳು ಮಾಯೆ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಮೂಲ್ಯವಾದ ಮತ್ತು ಅತಿ ವಿಶಿಷ್ಟವಾದಂತಹ ವಚನ. ಮಾಯೆ ಅನ್ನೋ ಶಬ್ದ ನೀವೆಲ್ಲ ಕೇಳಿರ್ತೀರಿ ಸಾಮಾನ್ಯ. ಆ ಮಾಯೆ ಅಂದ್ರೆ ಏನು ಅಂತ ಹೇಳೋದು ಕಷ್ಟ ಅಲ್ವಾ? ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಹೆಣ್ಣು ಹೊನ್ನು ಮಣ್ಣು ಮಾಯೆ ಅನ್ಕೊಂತ ಬಂದ್ಬಿಟ್ಟಿದ್ರು. ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಮ ಪ್ರಭುಗಳೇ ಹೇಳ್ಬಿಡ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ಮನಸ್ಸಿನ ಮುಂದಿನ ಆಸೆ ಏನಿದೆ ಅದು ನಿಜವಾಗಿ ಮಾಯೆಯಾಗಿ ಕಾಣತಕ್ಕಂಥದ್ದು. ಅದಕ್ಕೆ ಮನಸ್ಸಿನ ಆಸೆ ಹೆಣ್ಣಿಗಿಂತ ಗಂಡಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹೆಣ್ಣು ಒಂದು ವೇಳೆ ಮಾಯೆ ಅನ್ನೋದಾದ್ರೆ ಗಂಡು ಕೂಡ ಮಾಯೆ ಅಂತ ಹೇಳಬೇಕಾಗತ್ತೆ. ಆದರೆ ಸಾಂಪ್ರದಾಯಿಕ ಧರ್ಮ, ವೈದಿಕ ಧರ್ಮ ಕೇವಲ ಹೆಣ್ಣನ್ನ ಮಾಯೆ ಅಂತ ಹೇಳಿ, ಅಂದ್ರೆ ಶಾಸ್ತ್ರಗಳನ್ನು ಬರೆದಂಥವರು ಹೆಚ್ಚಾಗಿ ಗಂಡು ಮಕ್ಕಳು, ಋಷಿಗಳು, ಯೋಗ ಮಾರ್ಗದವರು, ಮನೆ ಬಿಟ್ಟು ಹೋದವರು. ಹಂಗಾಗಿ ಹೆಣ್ಣನ್ನು ಮಾಯೆ 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 ಅಂತ ಹೇಳ್ತಾ ಇದ್ರು. ಶರಣರ ಕೆಲವು ವಚನಗಳಲ್ಲೂ ಹಂಗೆ ಕಾಣಿಸ್ಬೋದು. ಮಹಾದೇವಿ ಅಕ್ಕನ ವಚನಗಳಲ್ಲಿ, ಚನ್ನಬಸವಣ್ಣನವರ ವಚನಗಳಲ್ಲಿ, ಇತರೆ ಶರಣರ ವಚನಗಳಲ್ಲಿ, ಆದ್ರೆ ಕಡಿಮೆ. ಅವ್ರ ಮಾಯೆ ವ್ಯಾಖ್ಯಾನವನ್ನು ಬೇರೆನೇ ಮಾಡಿಬಿಡ್ತಾರೆ. ಇಲ್ಲಿ ಬಸವಣ್ಣವ್ರ ಈ ವಚನ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ಉಂಟು. ನೋಡು ಶರಣ ಮಾಯೆ ಅಂತಾರೆ ನೋಡ್ರಿ ಬಸವಣ್ಣವರು. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಮತ್ತೆ ಇವರು ಮಾಯೆ ಒಪ್ಕೊಂಡಂಗ ಆಯ್ತಲ್ಲ ಅಂತ ವಾದ ಮಾಡ್ಬಿಡ್ತಾರೆ ಕೆಲವರು. ಇದು ಮಾಯೆಯನ್ನು ಒಪ್ಕೊಂಡಂಗಲ್ಲ. ಅದಕ್ಕೆ ಮುಂದೆ ಬಸವಣ್ಣವ್ರು ಹೇಳ್ತಾರೆ, ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ. ಗೆಲುವಡೆ ಅಲ್ಲ, ಕಳೆವಡೆ ಅಂತಾರ ಅವರು. ಅಂದ್ರೆ ಒಂದು ಮಾಯೆ ಅಂತ ಹೇಳ್ಬಿಟ್ರಲ್ಲ ಸಾಂಪ್ರದಾಯಿಕ ವ್ಯವಸ್ಥೆ, ಅಲ್ಲಿ ಒಂದೇ ಒಂದು ಶಬ್ದದಲ್ಲಿ ಎಷ್ಟು ಅದ್ಭುತ ಅರ್ಥ ಬದಲಾಯಿಸ್ತಾರೆ ಅಂದ್ರೆ, ಸಂಪ್ರದಾಯ ಏನ್ ಹೇಳ್ತಿತ್ತು ಅಂದ್ರೆ, ಹೆಣ್ಣು ಮಾಯೆ ಅಂತ ಅಂದ್ಕೊಡ್ಲೆ ಜನ್ಮ ಕೊಡುವ ತಾಯಿ ಮಾಯೆ ಆಗ್ತಾಳೆ. ಜೀವನ ಪರ್ಯಂತ ಒಟ್ಟಾಗಿದ್ದು ಗಂಡನ ಸೇವೆ ಮಾಡ್ತಕ್ಕಂಥ ಅಥವಾ ಗಂಡನಿಗಾಗಿಯೇ ಬದುಕ್ತಕ್ಕಂತಹ, ಗಂಡನಿಗಾಗಿಯೇ ಬದುಕ್ತಾಳೆ ಹೆಂಡತಿ. ಎಲ್ಲ ತಾನು ಬೆಳೆದಂತಹ ಮನೆಯನ್ನ ಬಿಟ್ಟು, ತನ್ನ ಐಡೆಂಟಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್, ಅಡ್ರೆಸ್, ಅದನ್ನು ಬಿಟ್ಟು ಸಂಪೂರ್ಣವಾಗಿ ತಾನು ನಂಬಿದಂತಹ ಅಥವಾ ಸಂಪ್ರದಾಯ ಒಪ್ಪಿಕೊಟ್ಟಂತಹ ಮನೆ ನಂದು ಅಂತ ತಿಳ್ಕೊಂಡು ಆಕೆ ಬದುಕ್ತಾಳೆ. ಅಂತಹ ಏನು ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಂಥ ಮಾಯೆಯನ್ನು ಅಂದ್ಬಿಡ್ತೀರಿ. ಮತ್ತೆ ಮಗಳಾಗಿ ಆನಂದವನ್ನು ನೀಡತಕ್ಕಂತಹ ಆ ಮಗಳಿಗೂ ಮಾಯೆ ಅಂತಂದೆ. ಹಂಗಾದ್ರೆ ಹೆಂಗೆ ಈ ಮಾಯೆಯನ್ನು ನಿವಾರಣೆ ಮಾಡಲಿ ನಾನು? ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಅಂದ್ರೆ ಬಸವಣ್ಣನವರು ಪ್ರಾಯಶಃ ಒಂದು ಬದಲಾವಣೆಯ ಹೊಸ್ತಿಲಲ್ಲಿ ಈ ವಚನವನ್ನು ಹೇಳದಂಗೆ ಕಾಣ್ತಾರೆ. ಕೂಡಲ ಸಂಗಮದಲ್ಲಿನೇ ಅಂದ್ರೆ ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋ ಪ್ರಶ್ನೆ ಇದ್ದಾಗ, ಮತ್ತು ಹೆಣ್ಣಿಗೆ ಸಮಾನತೆ ಸ್ಥಾನ ಕೊಡಿಸ್ಬೇಕು, ಹೆಣ್ಣಿಗೆ ಸಮಾನ ಸ್ಥಾನ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಮನೆ ಬಿಟ್ಟಾಗ, ಹೆಣ್ಣಿಗೆ ಮಾಯೆ ಮಾಯೆ ಅಂತ ಪಟ್ಟ ಕಟ್ಟುವಾಗ ಇನ್ನೂ ಶಿವಾನುಭವ ಗೋಷ್ಠಿ ಪ್ರಾರಂಭ ಆಗಿಲ್ಲ, ಮೋಸ್ಟ್ಲಿ ಅನುಭವ ಮಂಟಪ ಸ್ಥಾಪನೆ ಆಗಿಲ್ಲ. ಆವಾಗ ಜಗತ್ತು ಮಾಯೆ ಅಂತ ಇದೆ, ನನ್ನ ಮನಸ್ಸು ಒಪ್ತಾ ಇಲ್ಲ. ಆಮೇಲೆ ಅಲ್ಲ ಅಂತ ಹೇಳೋಕೆ ಪೂರ್ಣವಾಗಿ ತೀರ್ಮಾನ ಮಾಡಿಲ್ಲ ಬಸವಣ್ಣವರು.
ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ಅಲ್ಲ ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಸಂಪ್ರದಾಯ ಒಪ್ಕೊಂಬಂದ್ಬಿಟ್ಟಿದೆ. ಏನ್ ಮಾಡ್ಲಿ? ಮುಂದೆ ಅನುಭವಗೋಷ್ಠಿ ಸೇರಿದಾಗ ಬಸವಣ್ಣವ್ರಿಗಿಂತ ಅಲ್ಲಮಪ್ಪ ಪ್ರಭುದೇವ್ರಿಗಿಂತ ಇನ್ನೂ ಅದ್ಭುತವಾಗಿ ಮಾಯೆಯ ವ್ಯಾಖ್ಯಾನ ಮಾಡೋರು ಸಿಗ್ತಾರೆ. ಅರಿವುಳ್ಳವಂಗೆ ಅರಿವನ್ ಅರಿದೆ ಎಂಬುದೇ ಮಾಯೆ. ಒಬ್ಬ ಢಕ್ಕೆಯ ಮಾರಯ್ಯ ಅಥವಾ ಢಕ್ಕೆಯ ಬೊಮ್ಮಣ್ಣ ಎರಡು ಹೇಳ್ತಾರೆ ಅವ್ರಿಗೆ. ಢಕ್ಕೆಯ ಮಾರಯ್ಯ ಅನ್ನೋದೇ ಹೆಚ್ಚು ಜನ ಬಳಸಿದ್ರೆ ಅದನ್ನೇ ಇಟ್ಕೊಳ್ಳೋಣ. ಢಕ್ಕೆಯ ಮಾರಯ್ಯ ಹೇಳ್ತಾನೆ, ಅರಿದವಂಗೆ ಅರಿವುಳ್ಳವಂಗೆ ಅರಿವನ್ ಅರಿದಿನೇ ಅನ್ನುವಂತ ಅಹಂಕಾರವೇ ಮಾಯೆ ಆಗುತ್ತೆ. ಆಮೇಲೆ ಸತ್ಯವ ಮರೆದು ಮತ್ತೊಂದ ಕಂಡೇನೆಂಬುದೇ ಮಾಯಿ. ಅಂದ್ರೆ ಲಿಂಗವನ್ನು ಬಿಟ್ಟು ಇನ್ನೊಂದ್ ಕಡೆ ಎಲ್ಲ ದೇವ್ರನ್ನ ಕಾಣ್ತೀನಿ ಅನ್ನೋದೇ ಮಾಯಿ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಮಾಯಿಯ ವ್ಯಾಖ್ಯಾನವನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ. ಆ ಎಳ್ಳಿಗೆ ಎಣ್ಣೆ ಮತ್ತೆ ಮುಳ್ಳಿಗೆ ಮೊನೆ. ಅಂದ್ರೆ ಎಳ್ಳಿಗೆ ಎಣ್ಣೆ ಇರೋದೇ ಮಾಯಿ, ಯಾಕಂದ್ರೆ ಎಣ್ಣೆ ಇರೋದ್ರಿಂದ ಅದನ್ನ ಹರಿತಾರೆ. ಹಾಗಾದ್ರೆ ಇಲ್ಲಿ ಮಾಯಿ ಅಲ್ಲ ಹಂಗಂದ್ರೆ ನೋಡ್ತಾ ಹೋದ್ರೆ. ಯಾಕೆಂದ್ರೆ ಎಳ್ಳಿಗೆ ಬೆಲೆ ಬಂದಿರೋದು ಯಾವ್ದ್ರಿಂದ? ಎಣ್ಣೆಯಿಂದಾನೆ. ಹೂವಿಗೆ ಬೆಲೆ ಬಂದಿರೋದು ಅದರ ಸೌಂದರ್ಯದಿಂದ, ಅದರ ಕಂಪಿನಿಂದ. ಮತ್ ಮಾಯೆ ಹೇಗಾಗತ್ತದು? ಮತ್ತೆ ಇಲ್ಲಿ ಇವರು ಸಾಂಪ್ರದಾಯಿಕವಾಗಿ ದಾಸರಾಗ್ಲಿ ಶರಣರಾಗ್ಲಿ ಅಥವಾ ಋಷಿಗಳೇ ಆಗ್ಲಿ, ಶರಣರಂತೂ ಬಿಡಿ ಮಾಯೆ ವ್ಯಾಖ್ಯಾನ ಪೂರ್ಣ ಬದಲಾವಣೆ ಮಾಡಿದ್ರು. ಋಷಿಗಳು ಮಾಯೆ ಅಂತಕ್ಕಂಥದ್ದು ಅಲ್ಲಿ ಜಗತ್ತಿಗೆ ಮಾಯೆ ಅಂದ್ಬಿಡ್ತಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಈ ಜಗತ್ತೆಲ್ಲವೂ ಮಾಯೆ ಅಂತ ಅನ್ನೋದಾದ್ರೆ, ಸುಳ್ಳು ಅನ್ನೋದಾದ್ರೆ, ಮತ್ತೆ ಹಂಗಾದ್ರೆ ನಿನ್ ದೇಹನೇ ಸುಳ್ಳಾಗತ್ತೆ, ನಿನ್ ಸಾಧನೆನೂ ಸುಳ್ಳಾಗತ್ತೆ. ಏನ್ ಅರ್ಥ ಇದೆ ಈ ಶರೀರಕ್ಕೆ, ಮಾನವ ಜನ್ಮಕ್ಕೆ? ಆದ್ರಿಂದ ಇದನ್ನ ಮಾಯೆ ಅನ್ಕೊಳ್ಬೇಡಿ. ಇದು ಮರ್ತ್ಯಲೋಕ ಎಂಬುದು ಕರ್ತಾರ್ನ ಕಮ್ಮಟ. ಇದು ಪರಮಾತ್ಮನ ಟಂಕಸಾಲೆ, ಜೀವಾತ್ಮರುಗಳನ್ನು ತಯಾರು ಮಾಡ್ತಕ್ಕಂಥ ಟಂಕಸಾಲೆ ಇದು. ನಾವಿಲ್ಲಿ ತಯಾರಾಗ್ತಾ ಇದ್ದೀವಿ. ಪುಣ್ಯ ಪಾಪಗಳ ಅಲೆಗಳ ಮೂಲಕ ಪರಮಾತ್ಮ ನಮಗೆ ಒಂದು ಬದುಕನ್ನ ಕೊಟ್ಟಿದ್ದಾನೆ. ಪುಣ್ಯ ಪಾಪಗಳನ್ನು ಅಷ್ಟೇ ಬಿಟ್ಟು ಬದುಕಕ್ಕಾಗಲ್ಲ, ಮಾಯೇನ್ ಬಿಟ್ಟು ಬದುಕಕ್ಕೆ ಆಗಲ್ಲ. ಜಗತ್ತನ್ನು ಬಿಟ್ಟು ದೇಹನ ಬಿಟ್ಟು ಹೆಂಗ್ ಬದುಕ್ತೀರ ನೀವು? ಆದ್ರಿಂದ ಮಾಯೆ ಎನ್ನುವಂಥದ್ದು ಮಾಯೆ ಅಲ್ಲ. ಅದನ್ನು ಈ ಸಂಪ್ರದಾಯ ಅವರು ಏನು ಯೇಸು ಕ್ರಿಸ್ತ ಆಗ್ಲಿ, ಮಹಮ್ಮದ್ ಪೈಗಂಬರ್ ಆಗ್ಲಿ, ಸೈತಾನ್ ಅಂತ ಒಂದು ತಗೊಂಡು ಬರ್ತಾರೆ ಮಧ್ಯೆ. ಅಂದ್ರೆ ದೇವರಿಗೆ ವಿರುದ್ಧವಾದದ್ದು. ಅದಕ್ಕೆ ಅಲ್ಲಿ ಒಬ್ಳು ಸಂತಳು ಬರ್ತಾಳೆ, ರಬಿಯಾ ಅಂತ ಹೇಳಿ. ಆಕೆ ಸೂಫಿ ಸಂತಳು. ಸೂಫಿಗಳು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಉಗ್ರತೆಯನ್ನು ಒಪ್ಪೋದಿಲ್ಲ ಅವರು, ಆದ್ರೆ ಕುರಾನನ್ನು ಒಪ್ತಾರೆ ಅವರು. ಸೂಫಿಗಳು ಕುರಾನನ್ನು ಒಪ್ತಾರೆ, ಕುರಾನನ್ನ ಧರ್ಮಗ್ರಂಥ ಆರಾಧಿಸ್ತಾರೆ, ಕುರಾನ್ ಓದ್ತಾರೆ, ನಮಾಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೈತಾನನನ್ನ ದ್ವೇಷಿಸಬೇಕು ಅಂತೇಳಿ ಬರ್ದಿತ್ತು ಕುರಾನಲ್ಲಿ. ರಬಿಯಾ ಅನ್ನುವಂತಹ ಒಬ್ಬ ಹೆಣ್ಮಗಳು, ಆಕೆ ಮೂಲ ಎಲ್ಲಿ ಅಂತ ಗೊತ್ತಿಲ್ಲ, ಆದ್ರೆ ಭಾರತದಲ್ಲೇ ಇದ್ದಿದ್ದಾಕೆ. ಏನು ಆ ಕಡೆಯಿಂದ ಈ ಕಡೆಗೆ ಬಂದು ಇರಾನಿಂದ ಅಥವಾ ಇಲ್ಲೇ ಹುಟ್ಟಿದ್ಲೋ ಗೊತ್ತಿಲ್ಲ, ಇಲ್ಲೇ ಹುಟ್ಟಿರ್ಬೇಕು ಮೋಸ್ಟ್ಲಿ. ಆಕೆ ಒಂದ್ ದಿವಸ ತನ್ನ ಪುಸ್ತಕದಲ್ಲಿ ಆ ಶೈತಾನನ್ನ ದ್ವೇಷಿಸಬೇಕು ಅನ್ನುವಂಥ ವಾಕ್ಯವನ್ನ ಹೊಡೆದಾಕ್ಬಿಟ್ಟಿರ್ತಾಳೆ. ಶೈತಾನನ್ನು ದ್ವೇಷಿಸಬಾರದು, ಯಾಕಂದ್ರೆ ಅದನ್ನು ಸೃಷ್ಟಿಸಿರೋನು ಪರಮಾತ್ಮನೇ ಅನ್ನೋದು ಆಕೆ ಅಭಿಪ್ರಾಯ. ಆಕೆಗೆ ಉಪದೇಶ ಮಾಡಿದಂತ ಗುರು ಅವಳಲ್ಲಿ ಬರ್ತಾನೆ. ಒಂದು ದಿವಸ ಗುರು ಬರ್ತಾನೆ. ಗುರು ಬಂದಾಗ ಕುರಾನ್ ಕೊಡಮ್ಮ ಓದ್ಬೇಕು ಅಂತಾನೆ. ಗುರು ಕೊಡ್ತಾನೆ. ಓದ್ತಾ ಅದೇ ಅವಳೇನು ಹೊಡೆದಾಕಿರ್ತಾಳಲ್ಲ ಅಲ್ಲಿಗೆ ಬರ್ತಾನೆ ಗುರು. ಏನಮ್ಮ ಎಂತ ಅಪರಾಧ ಮಾಡ್ಬಿಟ್ಟಿದ್ಯಲ್ಲ ನೀನು? ಅಂದ್ರೆ ಒಂದೇ ಒಂದು ಅಕ್ಷರವನ್ನು ಬದಲಾಯಿಸಂಗಿಲ್ಲ ಕುರಾನಲ್ಲಿ, ಹಂಗಿಟ್ಟಿದ್ದಾರೆ. ಒಂದೇ ಒಂದು ಅಕ್ಷರವನ್ನು ಬದಲಾಯಿಸಂಗಿಲ್ಲ. ಇವಳು ವಾಕ್ಯನೇ ಹೊಡೆದಾಕ್ಬಿಟ್ಟಿದ್ದಾಳೆ, ಅಥವಾ ವಾಕ್ಯನ ದ್ವೇಷಿಸಬಾರದು ಅಂತ ಇರೋದನ್ನ ದ್ವೇಷಿಸಬೇಕು ಅನ್ನೋದನ್ನ ದ್ವೇಷಿಸಬಾರದು ಅಂತ ಮಾಡ್ಬಿಟ್ಟಿದ್ದಾಳೆ. ಆವಾಗ ಆಕೆ ಹೇಳ್ತಾಳೆ, ಗುರುಗಳೇ, ಹಾಗಾದ್ರೆ ಈ ಆಗಿರೋದು ಯಾರಿಂದ? ಈ ಜಗತ್ನಲ್ಲಿ ಕೆಲಸ ಮಾಡೋದು ಯಾರು? ಶೈತಾನ ಜಗತ್ ಬಿಟ್ಟು ಎಲ್ಲಿ ಬದುಕಕ್ಕಾಗತ್ತೆ ನಾವು? ಅಂದ್ರೆ ಆಕೆ ಧ್ಯಾನ ಮಾಡಿ
ಸಾಧನೆ ಮಾಡಿ ಕಂಡುಕೊಂಡಿದ್ಲು. ಆ ಥರದವ್ರು ಸೂಫಿ ಸಂತರಲ್ಲಿ ಕೆಲವರು ಬರ್ತಾರೆ. ಮನ್ಸೂರ್ ಅಂತ ಒಬ್ಬ ಬರ್ತಾನೆ. ಮನ್ಸೂರ್ ಅಂತ, ಅವನ ಹೆಸರೇ ಮನ್ಸೂರ್. ಔರಂಗಜೇಬನ್ ಕಾಲಕ್ಕೆ ಬರ್ತಾನೆ. ಅವನನ್ನ ಔರಂಗಜೇಬ್ ಕೇಳೋದು ಏನಂದ್ರೆ, ನೀನು ಅಲ್ಲ ಒಬ್ಬನೇ, ಅಂದ್ರೆ ಅಲ್ಲ ಒಬ್ಬನೇ ದೇವ್ರು ಅಂತ ಹೇಳಲ್ಲ ಅವನು. ದೇವರು ಒಬ್ಬ ಇರ್ಬೋದು, ದೇವರು, ಆದ್ರೆ ಅಲ್ಲನೇ ದೇವರು, ಅಲ್ಲ ಅಂದ್ಬಿಟ್ರು ಬೇರೆ ದೇವರೇ ಇಲ್ಲ ಅಂತ ನಾನು ಒಪ್ಪಲ್ಲ ಅಂತ ಹೇಳ್ತಿರ್ತಾನೆ. ಯಾರೋ ಹಿಂಗೆ ಬಂದು ಹೇಳ್ತಾರೆ, ಔರಂಗಜೇಬ್ ಬಹಳ ಕ್ರೂರಿ ದೊರೆ, ಕರೆಸ್ತಾನ ಅವನ್ನ. ನೀನು ಅಲ್ಲನ ದೇವ್ರಲ್ಲ ಅಂತ ಅಂತಲ್ಲ, ಅಥವಾ ಅಲ್ಲನ್ ಬಿಟ್ರೆ ಬೇರೆ ದೇವರೇ ಇಲ್ಲ ನಮ್ಮ ಪ್ರಕಾರ, ನೀನು ಹಂಗೆ ಹೇಳ್ಬೇಕು. ಇಲ್ಲ, ನಾನು ಹಂಗೆ ಹೇಳಲ್ಲ ಅಂತ ಹೇಳಿ, ನಾನು ಹಂಗೆ ಹೇಳಲ್ಲ, ದೇವರು ಬೇರೆ ಇದ್ದಾನೆ. ಒಂದ್ ವೇಳೆ ಅಲ್ಲನೂ ದೇವ್ರು ಅನ್ಬೇಕಾದ್ರೆ ಎಲ್ಲವೂ ದೇವ್ರು ಅನ್ಬೇಕಾಗತ್ತೆ ನೀನು. ಇಲ್ಲ, ಅಲ್ಲ ಒಬ್ಬನೇ ದೇವ್ರು ಅಂತ ಒಪ್ಬೇಕು ನೀನು. ಇಲ್ಲ, ಒಪ್ಪಲ್ಲ ಅಂತ ನಿನ್ ತಲೆ ಕತ್ತರಿಸ್ತೀನಿ ಅಂತ. ಕತ್ತರಿಸು, ಪರವಾಗಿಲ್ಲ. ಅವನು ಎಂತ ಸಿದ್ಧಿ ಪಡ್ಕೊಂಡಿದ್ದ ಅಂದ್ರೆ, ಅವನು ಸೈನಿಕರಿಗೆ ಹೇಳ್ಬಿಟ್ಟು ತಲೆನ ಕತ್ತರಿಸ್ತಾನೆ. ಔರಂಗಜೇಬ್ ಕತ್ತರಿಸ್ತಾರ ಅವನ ತಲೆನ, ಎಲ್ರೆದ್ರಿಗೆ ತಲೆ ಕಡಿತಾರ ಅವನು. ಆದ್ರೆ ಅವನ ತಲೆನ ಕೈಯಲ್ಲಿ ಹಿಡ್ಕೊಂತಾನ ಅವನು. ಮುಂಡ ಜೀವ ಇರುತ್ತೆ, ಜೀವ ಹೋಗಲ್ಲ. ಆ ಮುಂಡ ತಲೆಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ. ನಮ್ಮ ಏಕಾಂತ ರಾಮಯ್ಯನ ಜೀವನದಲ್ಲಿ ಈ ಪವಾಡ ಬರುತ್ತೆ. ತನ್ನ ಶಿರವನ್ನೇ ಪರಮಾತ್ಮನಿಗೆ ಅರ್ಪಿಸಿ ಸಾಯಲ್ಲ ಅವನು, ಅಂತ ಒಂದು ಕಥೆ ಬರುತ್ತೆ. ಅದು ಸುಳ್ಳಲ್ಲ, ವಚನಶಾಸ್ತ್ರದಲ್ಲಿ ಅದಕ್ಕೆ ಆಧಾರಗಳು ಸಿಗ್ತವೆ. ಒಬ್ಬ ಮನುಷ್ಯ, ಒಬ್ಬ ಶರಣ, ಅವನು ಸಿದ್ಧಿ ಪಡ್ಕೊಂಡ್ರೆ, ಐಕ್ಯ ಸ್ಥಿತಿಯನ್ನು ಮುಟ್ಟಿದಾಗ ಅವನ ಶರೀರವನ್ನು ಸುಟ್ಟರೂ ಕೂಡ ಅವನಿಗೊಂಚೂರು ನೋವಾಗಲ್ಲ. ತರಿದಡೆ, ಅದನ್ನ ತರಿಯೋದಂದ್ರೆ ಕತ್ತರಿಸೋದು. ಏನು ಅವನು ಹೆದರಲ್ಲ. ತಾನು ನಂಬಿದ ತತ್ವಕ್ಕಾಗಿಯೇ ಬದುಕ್ತಾನು, ಅಥವಾ ನಂಬಿದ ತತ್ವವನ್ನು ಬಿಡೋದಿಲ್ಲ ಅವನು. ಅಷ್ಟು ಮಟ್ಟಿಗೆ ಅಂದ್ರೆ ಮಾಯೆ ಅಂತಕ್ಕಂತಹ ಶರೀರವನ್ನ, ಮಾಯೆ ಎನ್ನುವಂತಹ ಜಗತ್ತನ್ನೇ ದಯಾಪೂರ್ಣವಾಗಿ ಮಾಡತಕ್ಕಂತಹ ಶಕ್ತಿ ಸಂತರಿಗೆ, ಶರಣರಿಗೆ, ಮಹಾತ್ಮರಿಗೆ ಇರುತ್ತೆ. ಅದಕ್ಕೆ ಯಾಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರನಿಗಿಂತ ಗುರು ದೊಡ್ಡವನು ಅಂತ ಯಾಕೆ ಹೇಳ್ತಾರೆ? ಸಾಂಪ್ರದಾಯಿಕ ಧರ್ಮ ಹೇಳ್ಕೊಂಡು ಬಂದಿದೆ ಅಂದ್ರೆ, ಅಥವಾ ಮುಂದಿನ ಜನಾಂಗ ಹೇಳ್ಕೊಂಡು ಬಂದಿದೆ, ಉಪನಿಷತ್ತುಗಳು ಹೇಳ್ಕೊಂಡು ಬಂದಿದೆ ಅಂದ್ರೆ, ಹೇಳಿದವಂದ್ರೆ, ಅದಕ್ಕೆ ಮುಖ್ಯ ಕಾರಣ ಗುರುವಿಗಿಂತ ದೊಡ್ಡವನು, ದೇವರಿಗಿಂತ ದೊಡ್ಡವನು ಗುರು. ಯಾಕಂದ್ರೆ ದೇವ್ರು ನಮ್ಗೆ ಹಿಂಗ್ ಬದುಕು ಅಂತ ಹೇಳಲ್ಲ, ಇದು ತಪ್ಪು ಇದು ಸರಿ ಏನು ಹೇಳಲ್ಲ ದೇವರು. ಆದ್ರೆ ಶಿಕ್ಷೆ ಮಾತ್ರ ಇರುತ್ತೆ. ಪಾಪ ಪುಣ್ಯಗಳಿಗೆ ಶಿಕ್ಷೆ ಮತ್ತು ಬಹುಮಾನ ಎರಡೂ ಇದ್ದೇ ಇರ್ತದೆ. ಆದ್ರೆ ಇದೇ ಪಾಪ ಇದೇ ಪುಣ್ಯ ಅಂತ ನಿರ್ದಿಷ್ಟವಾಗಿ ದೇವರು ಬಂದು ಹೇಳಲ್ಲ. ಅದನ್ನ ನಮಗೆ ಕಲಿಸಿಕೊಡ್ತಕ್ಕಂಥವನು, ಬದುಕನ್ನ ಕಲಿಸಿಕೊಡ್ತಕ್ಕಂಥವನು ಗುರು. ಆದ್ರಿಂದ ಮಾಯೆಯ ಆ ಆಟಾಟೋಪವನ್ನು ಬಿಡಿಸಿ ಮಾಯೆಯ ಶಕ್ತಿಯನ್ನೇ ದೈವಿ ಶಕ್ತಿಯನ್ನಾಗಿ ಪರಿವರ್ತಿಸುವ ಕಲೆ ಗುರುವಿಗಿರ್ತದೆ. ಆದ್ರಿಂದ ಗುರು ದೊಡ್ಡವನು. ಆದ್ರಿಂದ ನಾವು ಇಷ್ಟ ಅರ್ಥ ಮಾಡ್ಕೊಳ್ಳೋಣ ಸದ್ಯದಲ್ಲಿ. ಏನು ಅಂದ್ರೆ, ಹೆಣ್ಣನ್ನ ಮಾಯೆ ಅನ್ನೋದು ಬೇಡ, ಹೊನ್ನನ್ನ ಮಾಯೆ ಅನ್ನೋದು ಬೇಡ. ಹೊನ್ನನ್ನ ಸರಿಯಾಗಿ ಬಳಸಿದ್ರೆ, ಯಾವ್ದಕ್ ಬೇಕೋ ಅದನ್ನು ಬಳಸಿದ್ರೆ ಅದರಿಂದ ಪುಣ್ಯವನ್ನ ಅರ್ಜನೆ ಮಾಡ್ಬೋದು, ಪುಣ್ಯ ಗಳಿಸ್ಬೋದು, ಜಗತ್ತಿಗೆ ಆನಂದವನ್ನ, ಶಾಂತಿಯನ್ನ ಕೊಡ್ಬೋದು. ಯಾವ್ದ್ರಿಂದ? ಹೊನ್ನಿನಿಂದನೇ ಕೊಡ್ಬೋದು. ಮಣ್ಣು ಯಾಕಪ್ಪ ಮಾಯೆ ಆಗುತ್ತೆ? ಈಗ ನಾವು ಆಶ್ರಮ ಕಟ್ಕೊಂಡು ಮಳೆ ಚಳಿ ಗಾಳಿಯಿಂದ ಬದುಕ್ತಾ ಇದ್ದೀವಲ್ಲ, ಇದು ಹೇಗೆ ಮಾಯೆ ಆಗತ್ತೆ? ಇದಕ್ಕೆ ನೀನ್ ತಪ್ಪು ಮಾಡಿ ಆಸ್ತಿ ಜಗಳ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಹಾಳಾದ್ರೆ ನಿನ್ ತಪ್ಪದು, ನಿನ್ನ ಅಜ್ಞಾನ. ಅಜ್ಞಾನವನ್ನು ಮಾಯೆ ಅಂತ ಹೇಳು, ಆದ್ರೆ ಆಸೆಯನ್ನು ಮಾಯೆ ಅಂತ ಹೇಳು. ಹೊನ್ನು ಮಣ್ಣನ್ನ ಹೇಗೆ ಮಾಯೆ ಅಂತೀಯ? ಹೆಣ್ಣನ್ನಂತೂ ಮಾಯೆ ಅಂತ ಹೇಳಲೇಬಾರ್ದು. ಹೆಣ್ಣನ್ನ ಮಣ್ಣು ಹೊನ್ನಿನ ಜೊತೆ ಸೇರಿಸ್ಬಿಟ್ಟು ಹೆಣ್ಣಿನ ಮಾಯೆ ಅಂದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ. ಅದು ಪರಮಾತ್ಮನಿಗೆ ಮಾಡುವುದ್ರೂ ಆಗತ್ತೆ. ಯಾಕೆಂದ್ರೆ ತಾನು ಹೆಣ್ಣಿನ ಗರ್ಭದಿಂದ ಬಂದು, ಹೆಣ್ಣಿನ ಒಡಲಿಂದ ಬಂದು ಆ ಹೆಣ್ಣಿನ ಮಾಯೆ ಅಂದ್ರೆ ಅದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ತಿಳಿದವರ ಅಭಿಪ್ರಾಯ. ಆದ್ರಿಂದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಮೊದಲು ಗುರುತಿಸ್ಕೊಳ್ಳೋಣ. ಅದಕ್ಕೆ ಒಬ್ಬ ಶರಣ ಬಹಳ ಚೆನ್ನಾಗಿ ಹೇಳ್ತಾನೆ. ಪ್ರಾಯಶಃ ಅದು ಬಸವಣ್ಣವ್ರ ವಚನನೇ ಇರ್ಬೋದು. ಅದನ್ನ ಬಾಲಸಂಗಯ್ಯನ ವಚನ ಅಂತ ಹೇಳಿ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹಾಕಿದ್ದಾನೆ. ಅಯ್ಯ ತನ್ನ ತಾನರಿದು, ತನ್ನ ಅಜ್ಞಾನ ಆಶಾಪಾಶ ಅಸತ್ಯ ನಡೆನುಡಿಗಳ ತಾನರಿದು, ಆಮೇಲೆ ತನ್ನ ದುರ್ಗುಣಗಳ ನೀಗಿ
ಆ ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ, ತಾನೇ ಗುಣಾತೀತ, ತಾನೇ ಮಾಯಾತೀತ, ತಾನೇ ಸಗುಣ ನಿರ್ಗುಣಕ್ಕಾಧಾರ ಮೂರ್ತಿ, ತಾನೇ ನಿಜ ವಸ್ತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಅಷ್ಟು ಅದ್ಭುತವಾಗಿ ಹೇಳ್ತಾನೆ ನಾನು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಈ ಏನು ಅಂದ್ರೆ ನಮ್ಮ ದುರ್ಗುಣಗಳನ್ನ ಗುರುತಿಸ್ಕೊಳ್ತಕ್ಕಂಥ ದುರಾಚಾರಗಳನ್ನ ಗುರುತಿಸ್ಕೊಂಡು ಅದನ್ನು ತಿದ್ಕೊಂತ ಬಂದ್ರೆ ಮಾಯೆಯನ್ನ ಗೆದ್ದ ಹಾಗೆ. ಇಲ್ಲದೆ ಹೋದ್ರೆ ನಮ್ಮ ದುರ್ಗುಣಗಳನ್ನು ಬಿಡ್ಲಾರ್ದೇನೆ ಇನ್ನು ಎದುರಿಗಿರ್ತಕ್ಕಂಥ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಮಾಯೆ ಅನ್ಕೊಂತ ಹೋದ್ರೆ ನಾವು ಖಂಡಿತ ಸುಧಾರಣೆ ಆಗಕ್ಕಾಗಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.